Varun Teja and team, BRV Public School. Followed by Pratibha and team, Lawrence High School, Koramangala. ಎಲ್ಲರಿಗೂ ಶುಭ ಮಧ್ಯಾಹ್ನ. ನಾಟಕದ ಹಿನ್ನೆಲೆ ಶಾಲೆಯ ಸಭಾಂಗಣವನ್ನು ಮಕ್ಕಳು ತಮ್ಮ ಧರ್ಮ, ಭಾಷೆ ಹಾಗೂ ಸಂಸ್ಕೃತಿಯನ್ನು ಪ್ರಮುಖವೆಂದು ಸಾರುವರು. ಆದರೆ ಶಿಕ್ಷಕಿ ಅವರಲ್ಲಿ ಸಾಮರಸ್ಯ, ಸಹಬಾಳ್ವೆ, ಸ್ನೇಹ ಮತ್ತು ಬಾಂಧವ್ಯದ ಮಹತ್ವವನ್ನು ಕಲಿಸುತ್ತಾರೆ ಎಂಬುದನ್ನು ಕಿರುನಾಟಕದ ಮೂಲಕ ಅಭಿನಯಿಸಲು ಬರುತ್ತಿದ್ದಾರೆ ಲಾರೆನ್ಸ್ ಪ್ರೌಢಶಾಲೆಯ ವಿದ್ಯಾರ್ಥಿಗಳು. ಹಿಂದೂ ಮಕ್ಕಳು ಸಂಗೀತ ಮತ್ತು ನವ್ಯ, ಕ್ರಿಸ್ಟಿಯನ್ ಮಕ್ಕಳಾದ ಡ್ಯಾನಿಯಲ್ ಮತ್ತು ಸುಪ್ರೀತ್, ಮುಸ್ಲಿಮ್ಸ್ ಮಕ್ಕಳಾದ ಸಬಾ ಮತ್ತು ಝೈನಬ್, ಕನ್ನಡತಿಯಾದ ಹರ್ಷಿತಾ, ತಮಿಳ್ ಹುಡುಗ ಆದ ಶ್ಯಾಮ್ ಹಾಗೂ ಮರಾಠಿ ಹುಡುಗ ಆದ ಶ್ರೇಯಸ್. ಎಲ್ಲ ಮಕ್ಕಳು ತಮ್ಮ ತಮ್ಮ ಹಬ್ಬ, ಸಂಸ್ಕೃತಿಯ ಬಗ್ಗೆ ಮಾತನಾಡುವ ಸಂದರ್ಭ. ಝೈನಬ್ ಸಂಗೀತ ಮತ್ತು ಡ್ಯಾನಿಯಲ್ ಮಾತನಾಡುತ್ತಾ ಮಾತುಕತೆಯನ್ನು ಆರಂಭಿಸುತ್ತಾರೆ. ನಮ್ಮ ಹಿಂದೂ ಸಂಸ್ಕೃತಿನೇ ಶ್ರೇಷ್ಠ. ನಾವು ದೀಪಾವಳಿಯನ್ನು ಹೇಗೆ ಆಚರಿಸುತ್ತೇವೆ ನೋಡಿ. ಇಡೀ ಊರು ದೀಪಗಳಿಂದ ಮಿಂಚುತ್ತದೆ. ಆದರೆ ನಮಗೆ ರಂಜಾನ್ ಮತ್ತು ಬಕ್ರೀದ್ ಇದೆ. ನಾವು ಉಪವಾಸವಿದ್ದು ದಯೆಯ ಭಾವನೆ ಬೆಳೆಸುತ್ತೇವೆ ಜನರಲ್ಲಿ. ನಾವು ಸಹ ಕ್ರಿಸ್ಮಸ್ ದಿನದಂದು ಯೇಸು ಕ್ರಿಸ್ತನ ಜನ್ಮದಿನಕ್ಕೆ ನಮ್ಮ ಬಂಧುಗಳೆಲ್ಲ ಸೇರಿ ಗ್ರ್ಯಾಂಡ್ ಆಗಿ ಆಚರಿಸುತ್ತೇವೆ. ಶಿಕ್ಷಕಿಯ ಪ್ರವೇಶ. ಶುಭೋದಯ ಮಕ್ಕಳೇ. ಶುಭೋದಯ ಗುರುಗಳೇ. ಏನು ಮಕ್ಕಳೇ, ಎಲ್ಲರ ಧರ್ಮ, ಸಂಸ್ಕೃತಿ, ಹಬ್ಬಗಳ ಆಚರಣೆಯೇ ಶ್ರೇಷ್ಠವೇ ಎಂದರೆ ಇದರಿಂದ ನಾವು ವಿಭಜಿತರಾಗಬೇಕಾ? ಇಲ್ಲ ಗುರುಗಳೇ, ಎಲ್ಲರೂ ತಮ್ಮ ತಮ್ಮ ಹಬ್ಬವೇ ಶ್ರೇಷ್ಠವೆಂದು ಹೇಳುತ್ತಾರೆ. ಮಕ್ಕಳೇ, ನಮ್ಮ ಭಾರತವು ಒಂದೇ ಬಣ್ಣದ ಹೂವಿನ ತೋಟವಲ್ಲ. ನಮ್ಮ ಭಾರತವು ವಿಭಿನ್ನ ಬಣ್ಣಗಳಿಂದಾದ ಸುಂದರವಾದ ಹೂವಿನ ತೋಟವು. ಕಾಯಕವೇ ಕೈಲಾಸ. ಈ ಕವಿಯ ಹೆಸರು ಬಸವೇಶ್ವರಯ್ಯ. ಇವರು ಪ್ರಮುಖ ಕವಿಯಾಗಿದ್ದಾರೆ. ಇವರು ಈ ಕಾಯಕವೇ ಕೈಲಾಸ ಎಂಬುವ ಒಂದು ಗಾದೆಯನ್ನು ಹೇಳಿದ್ದಾರೆ. தமிழ் மொழி மிக பழமையான மொழி. இது திராவிடன் குடும்பத்திலிருந்து வந்துள்ளது. தமிழ் மொழியே சிறந்த மொழி. हमें संधी समाजाने मिळून राहावं. मराठीच महाराष्ट्राची मातृभाषा. ನಮ್ಮ ದೇಶದಲ್ಲಿ ಹಲವಾರು ಧರ್ಮ, ಜಾತಿ, ಭಾಷೆಗಳಿದ್ದರೂ ನಮ್ಮ ದೇಶವು ಒಂದೇ. ನಮ್ಮ ಶಾಲೆಯಲ್ಲಿ ನಾವೆಲ್ಲರೂ ಒಗ್ಗಟ್ಟಿನಿಂದಲೇ ಕಲಿಯುವುದು ಎಂದರೆ ನಾವು ಎಲ್ಲರೂ ಸಾಮರಸ್ಯದಿಂದ ಇರಬೇಕು. ಸಾಮರಸ್ಯದ ಮಹತ್ವ. ಸಾಮರಸ್ಯ ಎಂದರೆ ವಿಭಿನ್ನ ವ್ಯಕ್ತಿಗಳಿಂದ ಬರುವ ಭಿನ್ನ ಅಭಿಪ್ರಾಯಗಳನ್ನು ಒಪ್ಪಿಕೊಳ್ಳುವುದು. ಮಕ್ಕಳಿಗೆ ಜ್ಞಾನೋದಯವಾಗುತ್ತದೆ. ಗುರುಗಳೇ, ನೀವು ಹೇಳಿದ್ದು ನಿಜ. ನಾವು ನಮ್ಮ ಭಿನ್ನತೆಯನ್ನು ಗೌರವಿಸಿದರೆ ಮಾತ್ರ ಶಾಂತಿ ಸಾಧ್ಯ. ಹೌದು, ನಾವು ಇನ್ನು ಮುಂದೆ ಎಲ್ಲರ ಹಬ್ಬಗಳಲ್ಲಿ ಭಾಗವಹಿಸುತ್ತೇವೆ. ಹಿಂದೂ ಧರ್ಮವು ಸಾಮರಸ್ಯಕ್ಕೆ ಬಲವಾದ ಧರ್ಮವಾಗಿದೆ. ವಸುದೈವ ಕುಟುಂಬಕಂ ತತ್ವವು ಎಲ್ಲರೂ ಒಂದೇ ಕುಟುಂಬದಂತೆ ನಡೆಯುವಂತೆ ಮಾಡುತ್ತದೆ. ನಾನು ಹಿಂದೂವಾದರೂ ನನ್ನ ಮುಸ್ಲಿಂ ಗೆಳತಿಯರಾದ ಝೈನಬ್, ಸಬಾ ಹಾಗೂ ಕ್ರಿಸ್ಟಿಯನ್ ಗೆಳೆಯರಾದ ಡ್ಯಾನಿಯಲ್ ಹಾಗೂ ಸುಪ್ರೀತ್ರನ್ನು ದೀಪಾವಳಿಗೆ ಆಹ್ವಾನಿಸುತ್ತೇನೆ. ಎಲ್ಲರೂ ಕೈ ಜೋಡಿಸುತ್ತಾ ಆನಂದ ವ್ಯಕ್ತಪಡಿಸುತ್ತಾ ಹಾಡು ಹಾಡುತ್ತಾ ನುಲಿಯುತ್ತಾರೆ. ಮತಗಳ ಜಗಳ ಇದೇ ಕೆಲಸವು ಬಹಳ. ನನ್ನ ಒಲಿಸಲು ಮರುಳ ಇರೋ ಮಾರ್ಗವು